ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ಹಲವಾಗ್ಲು ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ. ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ವೈಡಿ ಅಣ್ಣಪ್ಪ ಹಲವಾಗ್ಲು ಗ್ರಾಮದ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಂಘ, ಲಕ್ಷ್ಮೀ ಸರ್ಜಿಕಲ್ ಟ್ರಾಮಾ ಆರ್ಥೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಾಣೆಬೆನ್ನೂರು ಇವರ ಸಂಯುಕ್ತ ಆಶ್ರಮದಲ್ಲಿ ಮೊಣಕಾಲು, ಮಂಡಿಚಿಪ್ಪು, ಕತ್ತು ನೋವು ಮತ್ತು ಚೆಪ್ಪೆ ಬದಲಾವಣೆ ಚಿಕಿತ್ಸೆಗಳಿಗಾಗಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಪ್ರಾಸ್ತಾವಿಕವಾಗಿ ವೈ.ಎ. ಚಂದನ ಅಣ್ಣಪ್ಪ ಮಾತನಾಡಿ, ಸಮಾಜ ನಮಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂದು ಆಲೋಚಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹಲವಾಗ್ಲು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘವು ಹಾಗೂ ವೈಡಿ ಅಣ್ಣಪ್ಪ ರವರ ನೇತೃತ್ವದಲ್ಲಿ ಇಂದು ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರಗಳಿಂದ ಬಡವರ, ಹಿಂದುಳಿದ ಹಾಗೂ ನಿರಾಶ್ರಿತರಿಗೆ ತುಂಬಾ ಅನುಕೂಲವಾಗುತ್ತದೆ. ನಮ್ಮ ತಂದೆಯವರ ಪರವಾಗಿ ಹಲವಾಗ್ಲು ಗ್ರಾಮದ ಸಹಕಾರ ಸಂಘಕ್ಕೆ ಸದಾಕಾಲ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಡಾಕ್ಟರ್ ಸಂಜೀವ್ ಎಂ ಮುದ್ರಿ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯ. ಸರ್ಕಾರ ಆಯುಷ್ಮಾನ್ ಭಾರತ ಕಾರ್ಡು, ಯಶಸ್ವಿನಿ ಹಾಗೂ ಕೆಲವೊಂದು ಯೋಜನೆಗಳ ಸೌಲಭ್ಯ ಒದಗಿಸಿದೆ. ನಮ್ಮ ಆಸ್ಪತ್ರೆಯಲ್ಲಿ ಕಿಡ್ನಿ, ಪ್ಲಾಸ್ಟಿಕ್ ಸರ್ಜರಿ, ಮೊಣಕಾಲು ನೋವು, ಮಂಡಿ ನೋವು, ಮೊಣಕಾಲು ಚಿಪ್ಪು, ಬೆನ್ನು ಉರಿ, ಗರ್ಭಕೋಶ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಪ್ರತಿಯೊಬ್ಬರು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ಹೇಳಿದರು. ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಬಿಳಿಚೋಡಿ ಗುಡ್ಡಪ್ಪ ಮಾತನಾಡಿ, ಯಶಸ್ವಿನಿ ಕಾರ್ಡು ಮಾಡಿಸಿದವರಿಗೆ ವಿವಿಧ ಸೌಲಭ್ಯಗಳು ಸಿಗುತ್ತವೆ. ಎಕ್ಸ್ರೇ, ಸ್ಕ್ಯಾನಿಂಗ್ ಉಚಿತವಾಗಿ ಸಿಗಲಿದೆ. ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಯೋಗ ನರಸಿಂಹ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕರಾದ ವೈ.ಎ. ಲಕ್ಷ್ಮೀದೇವಿ ಅಣ್ಣಪ್ಪ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಿಳಿಚೋಡು ಗುಡ್ಡಪ್ಪ, ಉಪಾಧ್ಯಕ್ಷರಾದ ದಿವಾಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋವಿ ಸರಿತಾ, ರಮೇಶ್, ಉಪಾಧ್ಯಕ್ಷರಾದ ಎಂ ನಾಗರಾಜ್, ವೈ.ಎ. ಲಕ್ಷ್ಮೀದೇವಿ ಅಣ್ಣಪ್ಪ, ಚಂದನ, ಮಿಂಚು, ಪ್ರೀತಂ, ಮತ್ತೂರು ಪ್ರಕಾಶ್, ಮಡಿವಾಳ ಬಸವರಾಜ್, ಎಚ್.ಡಿ. ಗಿರೀಶ್, ಎ. ಈಶಪ್ಪ, ಕಾರ್ಯನಿರ್ವಾಹಕ ಮಲ್ಲಿಕಾರ್ಜುನ, ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಪದಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ಗ್ರಾಮದ ಮುಖಂಡರು, ರೋಗಿಗಳು ಪಾಲ್ಗೊಂಡಿದ್ದರು. ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ವರದಿ ಮಹೇಶ, ಹಿರಿಯ ಪತ್ರಕರ್ತರು. ನಿರೂಪಣೆ ಸಿದ್ದಪ್ಪ, ದಾವಣಗೆರೆ ಇವರಿಂದ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಸಮಾಜ ಏನು ಮಾಡಿದೆ ಅಂತ ಮಾಡಬಾರ್ದು, ಸಮಾಜಕ್ಕೆ ನಾವು ಏನು ಕೊಡುಗೆ ಮಾಡಿದ್ದೀವಿ ಅಂತ ಕೇಳಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಹಲವಾಗ್ಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನಿ ಸಹಕಾರ ಸಂಘವು ನನ್ನ ತಂದೆಯವರಾದ ವೈಡಿ ಅಣ್ಣಪ್ಪನವರ ನೇತೃತ್ವದಲ್ಲಿ ಈ ಹೊಂದಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದು ನಿಜಕ್ಕೂ ಅರ್ಥಪೂರ್ಣವಾದ ಶಿಬಿರ. ಯಾಕೆಂದರೆ ಇಂತಹ ಉಚಿತ ಶಿಬಿರಗಳಿಂದ ಆರ್ಥಿಕವಾಗಿರುವ ಜನರಿಗೆ ಮತ್ತು ಅಶಕ್ತ ಜನರಿಗೆ ಇದು ಬಹಳ ಸಹಾಯವಾಗುತ್ತದೆ. ಉಚಿತವಾದ ಚಿಕಿತ್ಸೆಯನ್ನು ನೀವು ತಗೋಬಹುದು. ಆಮೇಲೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ಹಣಕಾಸಿನ ತೊಂದರೆ ಇದ್ದ ಕಾರಣ ನೀವ್ಯಾರು ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿರಲ್ಲ. ಮತ್ತೆ ನೀವು ಏನ್ ಮಾಡ್ತೀರಾ, ಎಲ್ಲರೂ ಇಲ್ಲೇ ಇದ್ಬಿಟ್ಟು ಏನಾಗೋದಿಲ್ಲ, ಕಾಯಿಲೆ ನಡೆಯುತ್ತೆ ಅಂತಂದು ಹೇಳಿ ನಡೆಸ್ತೀರಾ. ಬಟ್ ಆದ್ರೆ ಈ ಶಿಬಿರ ಮಾಡ್ಬೇಕಾದ್ರೆ ನಿಮ್ ಕಾಯಿಲೆ ಏನು ಅಂತ ನೀವು ಗುರ್ತು ಮಾಡ್ಕೊಂಡು ನೀವು ಡಾಕ್ಟರ್ ಹತ್ರ ಅದನ್ನ ಕನ್ಸರ್ನ್ ತಗೋಬಿಟ್ಟು ನೀವು ಅದೇನಾಗಿದೆ ಅಂತ ಅಂದ್ಬಿಟ್ಟು ಆಪರೇಷನ್ ಮಾಡ್ಬೇಕಂದ್ರೆ ನೀವು ಅಲ್ಲೇ ಹೋಗಿ ಮಾಡ್ಬೋದು. ಇಲ್ಲಿ ನಿಮ್ಗೆ ಏನಾಗಿದೆ ಅಂತ ನೀವು ಡಾಕ್ಟರ್ ಹತ್ರ ತಗೋಬಹುದು ಸಜೆಷನ್ ನ. ಸೊ ಅದಕ್ಕೋಸ್ಕರ ಈ ಶಿಬಿರಗಳು ಬಹಳ
ನಮ್ಮ ಈ ಹಳ್ಳಿ ಜನಗಳಿಗೆ ಬಹಳ ಅನುಕೂಲವಾಗುತ್ತೆ, ಸಹಾಯನೂ ಕೂಡ ಆಗುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆಯವರು ಬರ್ಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಬರಕ್ಕಾಗ್ಲಿಲ್ಲ. ಸೊ ಅದಕ್ಕಾಗಿ ನಾನು ಮತ್ತೆ ನನ್ನ ತಾಯಿ ಭಾಗವಹಿಸಿದ್ದೇವೆ. ಇದೇ ತರ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ತಂದೆಯವರ ಕಡೆಯಿಂದ ಈ ಪ್ರಾಥಮಿಕ ಕೃಷಿ ಪತ್ತಿನಿ ಸಹಕಾರ ಸಂಘಕ್ಕೆ ಸದಾ ಕಾಲ ನಾವು ಹೀಗೆ ಚಿರಋಣಿಯಾಗಿ ಇರ್ತೀವಿ. ನಿಮ್ಮ ಸಹಾಯಗಳನ್ನು ನಾವು ಯಾವಾಗ್ಲೂ ಇದೇ ತರ ಇರ್ತೀವಿ. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ನಾವು ಯಾವಾಗ್ಲೂ ಇರ್ತೀವಿ ನಿಮ್ ಜೊತೆ. ನೀವು ಮುಂದೆ ಬರುವ ಕಾಲಗಳಲ್ಲಿ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವ್ರ ಆರೋಗ್ಯನೇ ಇಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟು ಭಾಗ್ಯ ಇದ್ರು ಅದು ನೀವು ಅನುಭವಿಸ್ಲಿಕ್ಕೆ ಆಗಲ್ಲ. ಹೌದಾ? ಈಗ ಸುಮಾರಾಗಿ ರೋಗ ಬಂದಿರೋರಿಗೆ ಎಸ್ಪೆಷಲಿ ಆ ಬಗ್ಗೆ ಸರಿಯಾಗಿ ಜ್ಞಾನ ಇರ್ತದೆ, ಬೇಕಾದಷ್ಟು ಅನುಭವಿಸ್ಲಿಕ್ಕೆ ಇರ್ತದೆ. ಬಟ್ ಅದು ತಿನ್ಲಿಕ್ಕಾಗಲ್ಲ. ಈಗ ನಮಗೆ ಸಕ್ಕರೆ ಕಾಯಿಲೆ, BP ಅಂತ ಬರ್ತದೆ. ನಮ್ಮಲ್ಲಿ ಬೇಕಾದ ಸಂಪತ್ತಿದೆ, ಆಹಾರ ಇದೆ, ಸಕ್ಕರೆ ಇದೆ, ಅದು ತಿನ್ಲಿಕ್ಕಾಗಲ್ಲ. ಎಲ್ಲ ಮುಗಿದಾದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಯಾವಾಗೂ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಆ ರೋಗ ಬಂದ ಆ ರೋಗ ಹೆಂಗೆ ತಡ್ಕೋಬೇಕು ಅನ್ನೋ ವಿಚಾರ ಮಾಡ್ಕೋತಾನೆ. ಅದಕ್ಕಿಂತ ಪರವಾಗಿ ಆ ರೋಗ ಬರ್ದಂಗೆ ನಾವು ಹೆಂಗಿರ್ಬೇಕು, ನಮ್ಮ ಜೀವನ ರೀತಿ ಶೈಲಿ ಹೆಂಗಿರ್ಬೇಕು. ಅವರು ಸುಮಾರು 3 ವರ್ಷ ಬದುಕ್ತಾ ಇದ್ರು, ಅವ್ರಿಗೆ ಯಾವುದೇ ರೋಗಗಳು ಇರಲಿಲ್ಲ. ನಾವು ತಿನ್ನುವಂಥ ಆಹಾರ ವಿಹಾರ, ನಮ್ಮ ವಿಚಾರ, ಇದೆಲ್ಲರ ಮೇಲೂ ಈ ರೋಗ ಅವಲಂಬಿತವಾಗಿದೆ. ಅದೇ ರೀತಿ ಸರ್ಕಾರ ಇದೇ ರೀತಿಯಲ್ಲಿ ಸುಮಾರು ಆಯುಷ್ಮಾನ್ ಭಾರತ ಮತ್ತು ಯಶಸ್ವಿನಿ ನನ್ನ ಕೆಲವೊಂದು ಯೋಜನೆಗಳನ್ನು ತಂದಿದೆ. ಯಶಸ್ವಿನಿ ಯೋಜನೆಯಲ್ಲಿ ಸುಮಾರು 1280 ರೋಗಗಳಿಗೆ ಚಿಕಿತ್ಸೆ ಒದಗಿಸಲಾಗ್ತದೆ. ಅದು ನಮ್ಮ ಆಸ್ಪತ್ರೆಯಲ್ಲಿ ಕಿಡ್ನಿ ಸಂಬಂಧಿತ ರೋಗಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿ, ಆಮೇಲೆ ಎಲುಬು ಸಂಬಂಧಿತ ರೋಗಗಳು, ಮೊಣಕಾಲು ಮಂಡಿ ಮತ್ತು ಚಿಪ್ಪು ಬದಲಾವಣೆ, ಮೊಣಕಾಲು ಮಂಡಿ ಮತ್ತು ಚಪ್ಪೆಗಿರ್ತಕ್ಕಂಥ ರೋಗಗಳ ಸಲುವಾಗಿ, ಬೆನ್ನು ಹುರಿ ಸಂಬಂಧಪಟ್ಟ ರೋಗಗಳ ಸಲುವಾಗಿ, ಮತ್ತು ಜನರಲ್ ಸರ್ಜರಿ ಅಂದರೆ ಅಪೆಂಡಿಕ್ಸು, ಹರ್ನಿಯ ಮತ್ತು ಗರ್ಭಕೋಶ ಇಂಥ ರೋಗಗಳ ಸಲುವಾಗಿ ಸಹ ಯೋಜನೆಗಳಲ್ಲಿ ಇದು ಅಳವಡಾಗ್ತದೆ. ಆದ್ದರಿಂದ ನೀವು ಸರ್ಕಾರದ ಯೋಜನೆಗಳನ್ನ ಆದಷ್ಟು ತಗೊಳ್ರಿ. ನನಗೆ ಗೊತ್ತಿದೆ ಭಾರತ ದೇಶದಲ್ಲಿ ಈಗಾಗಲೇ ಇವರು ಹೇಳಿದಂತೆ ಬೇಕಾದಷ್ಟು ಆರ್ಥಿಕ ಕೊರತೆ ಇದೆ. ಆರ್ಥಿಕ ಕೊರತೆ ಇದ್ದಿದ್ರಿಂದಲೇ ಸರ್ಕಾರ ಈ ರೀತಿ ಯೋಜನೆಗಳನ್ನು ತಂದಿದೆ. ಈ ಯೋಜನೆಗಳನ್ನ ನೀವು ಸದುಪಯೋಗಪಡಿಸಿಕೊಂಡು ಇಂಥ ಉಚಿತ ತಪಾಸಣಾ ಶಿಬಿರಗಳಲ್ಲಿ ಭಾಗವಹಿಸಿ ನಿಮಗೆ ಏನು ರೋಗ ಆಗಿದೆ ಅನ್ನೋದು ಕಂಡು ಹಿಡ್ಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಡಾಕ್ಟರ್ ಹೇಳಿದಂತೆ ಅವರ ಇದಕ್ಕೆ ತಕ್ಕಂತೆ ಹೋಗಿ ನಿಮ್ಮ ರೋಗಗಳಿಂದ ಗುಣಮುಖರಾಗಿ ಆರಾಮವಾಗಿ ಮುಂದಿನ ಜೀವನ ಕಳೆಯಿರಿ ಎಂದು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದು ಯಶಸ್ವಿ ಕಾರ್ಡ್ ಮಾಡಿಸಿದವರಿಗೆ ಇಂಥಲ್ಲಿ ಇದು ನಮಗೆ ಉಚಿತ ಸಿಗ್ತೈತೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಇದಕ್ಕೆ ಇಲ್ಲಿ ನಾವು ಒಂದು ಉಚಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀವು ಪ್ರತಿಯೊಂದು ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಆಪರೇಷನ್ ಇರ್ಬೋದು, ಎಲ್ಲ ಪ್ರತಿಯೊಂದು ಫ್ರೀ ಇರ್ತದೆ. ಅದರಲ್ಲಿ ಏನಕ್ಕೆ ಹಣಕಾಸಿನ ಏನು ಇರೋದಿಲ್ಲ. ಅದಕ್ಕೆ ನಮ್ಮ ಡಾಕ್ಟ್ರ್